ಮಗ ಬಂದಿರ್ಬೇಕು ನೋಡಿ, ಯಾರೋ ಈಚೆ ಕುಗ್ಗಿ ಅಂತಾರ ಮಗ. ದಡಪ್ಪ ಓ ಅಯ್ಯವ್ವ ಸ್ವಾಮಿ ಪರಮಾತ್ಮ. ಇದು ಕಾರ್ಗೆ ಹಾ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಹಾ ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟು ಹಾ ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಹಾ ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ. ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡೆಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪ ಅಲ್ಲ. ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡ್ ನೋಡು ನಮ್ಮನ್ನಾಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನಿ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನ್ ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟವನೆ ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ದೆ? ನೀವ್ ಯಾರು ಹೇಳಿ? ನೀವು? ನಾನು ಗುಲ್ಜಾರಾಬಾದ್ ಗುಲಾಮ್ ಚಾಬಾದ್ ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ. ನನಗೆ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದ್ದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ್ ಕಳ್ಳನ್ ಮಾಡ್ಕೊಂಡ. ಯಾಕೆ ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರು ಮಾಡ್ಯವ್ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ ಊಟ ಆಯ್ತಾ? ಆಯ್ತು. ಏನ್ ಮಾಡ್ತಿದ್ದೀಯಾ? ಮನೆ ಕಂಡಿದ್ದೀನಿ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ಇದಿದ್ದೆ ಮಾತ್ರ ನುಂಗು. ನನ್ಗೆ ಅವೆಲ್ಲ ನುಂಗ್ಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲ್ಸ? ಹೊಲ್ದ ಕೆಲಸ, ಇದು ದನ ಕರ ಎಮ್ಮೆ ದನ ಮೇಸೋದು, ಹಾಲ್ ಕರಿಯೋದು, ಹುಲ್ಲಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನ್ ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೆ ನನಗೆ ಮಾತ್ರ ಮಾಡುವಂತೀಯ? ಇದು ನಿಮ್ಮ ಯಜಮಾನ್ರೆ ಏನ್ ದಾರಿ ಕೊಟ್ಟವ್ರ ಹಂಗ್ ಮಾಡು. ಏನ್ ದಾರಿ ಕೊಟ್ಟವ್ರು? ಎಲ್ಲವನು ನಾನು ಹೋಗಿ ಅಲ್ಲೇ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬೆಳೆಯೋದು. ಮಕ್ಳು ಮರಿ ಸಾಕು, ಒಳ್ಳೆ ಜೀವನ, ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ. ನಮ್ಗೊಂದು ಆರೋಗ್ಯ ಕೊಡು ಅಂತ ಕೈ ನಿಂಗ್ ಹಂಗು ಬೇಜಾರಾತು ಅಂದ್ರೆ ಅದನ್ನ ಪುಣ್ಯ ಹೇಳ್ಕೊಯ್ದು. ಅವೆಲ್ಲ ಹೋಗಿ ಬರ್ತೀನಿ. ಏನ್ ಮಾಡ್ತೀಯ? ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ಯಾವನ ಧಾರವಾಹಿ, ಟಿವಿ ಸೀರಿಯಲ್ ಹಾಕಿ ಅದನ್ನ ಅರ್ಕತಿ ಅರ್ಧಾಕ್ರಿ ಅದಲ್ಲ ಎರ್ಕತಿ. ಸ್ವಾಮಿ ಇದು ದೇವರು ಭೂ ಕೈಲಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಸುರ, ಯಾವನ ನೋಡಿ. ಹೌದಾ? ನಂಗೆ
ಒಂದು ಏನೋ ಭಕ್ತಿ ಬಂದಂಗಾಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗಾಗುತ್ತೆ. ನನ್ಗೆ ಆ ತರ ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡ್ಬಾರ್ದು. ಆಮೇಲೆ ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನ್ ಚಿಂತೆ ಇಲ್ಲ. ನನಗೆ ನೀನ್ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ, ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ, ನಾನು ಎಷ್ಟು ನಿನ್ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ. ಇಲ್ಲ ಯಾರು ನಿನ್ ನೋಡೇ ಇಲ್ಲ, ನಾವು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ಅವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ. ಮಕ್ಳು ಮರಿಂದ ದೂರ ಆಗಲ್ಲ ನಾನು. ನೀನ್ ಯಾವಾಗ ವಾರಕ್ಕೊಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮ್ಯಾಗ ಬಂದಿದ್ಯಾ ಒಂದು ಇಷ್ಟು ದಿನ ಒಳ್ಳೆ ಮನುಷ್ಯನ ಕಾಯಿ. ಅಲ್ಲ, ನಿನ್ ಪ್ರೀತಿ ಎಲ್ಲಾರ್ಗು ದಾರಿ ಆಗ್ಲಿತ್ತೀಯ, ನನ್ಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ರೇಖೆನು ಒಂದ್ ಕ್ಯಾನ್ ತಪ್ಪಿದ್ರೆ ಎರಡ್ ಕ್ಯಾನ್ ತಪ್ಪ 3 ಕ್ಯಾನ್ ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತಪ್ಪಿಸ್ಬೇಕು ದಾರಿ ರೇಖೆ. ಅಲ್ಲ, ನೀನ್ ಎಲ್ಲಾರ್ಗು ನಿನ್ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ ಪ್ರೀತಿ? ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟ ಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನ್ ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗಿ ಮೊಬೈಲ್ ಆಗಿ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಗಾಳಿ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ನಂಟ್ರನ್ನೋದ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನ್ ಅಂತ ಇರ್ತದೆ ಕಣಕ್. ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನ್ ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ? ನನ್ಗೆ ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾಳ್ಮೆಗೆ ಹಸಿನಲ್ಲೂ ಹಬ್ಬನೇ ನಿತ್ಯ ಒಂದು ದಾರಿನೇ ನನ್ನ ನಿನ್ನ ಬಾಳ್ಮೆಗೆ ಪ್ರೀತಿಯೇ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ಅವೆಂಗಕ್ಕ? ಹಲೋ ಹಲೋ, ಏನಕ್ಕೆ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನ ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮನೆಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದ್ದೀನಿ ನಿನಗೆ? ಈಗ ಮೂಡ್ ಬಂದಿದೆ. ಈಗ 10 ವರ್ಷ ಅದನ್ನ ನೋಡ್ದಾಗ ಮನಸ್ನಾಕಾರ ಆಯ್ತು. ಅದು ಮನಸ್ನಾಕಾರ ಆಯ್ತಾ? ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸದ್ನಲ್ಲ, ನೋಡ್ದೆ ನಂದು. ವಾಂತಿ ಬಂತು.
ವಾಂತಿ 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 ಬಂತು. ನಂದೇನೇನ್ ಚೆನ್ನಾಗೈತಿ ಹೇಳು. ನನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು. ಒಬ್ಬಟ್ಟು ಚೆನ್ನಾಗೈತೆ, ಹೆಸರುಬೇಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ಇದು ನೋಡ್ರಿ ಇರೋ ಬರೋದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು. ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ ಈಗ? ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವ್, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ದೆ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ. ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು. ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ, ಮಂಚ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ 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 ಚಿನ್ನು, ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ, ಚಾಪೆ. 12:15 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ. 12:15 ರಾತ್ರಿ ಏನಾರು ಬಂದೈತೆ ನಂಗ ಯಾರು ಫೋನ್ ಮಾಡಿದ್ರೆ ದುಡ್ಕೊಂಡು ಕೇಳೋಗು. ಏನಾಯ್ತು ಚಿನ್ನು? ಚಿನ್ನು ಮನೆಕೆಲ್ಲರಿಗೂ ನಿದ್ದೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಚೆಗೆ. ಚಿನ್ನು ನೋಡು, ಫೋನಗಳ ಇವನಾಡ್ದಂಗೆ ಕುಂತ್ಕೊಂಡಿದೀಯ. ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ, ಚಾಪೆ ಗಟ್ಟಿ. ಇನ್ನ ಚಾಪೆ ಗಟ್ಟಿ. ಚಿನ್ನು ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ? ಇಷ್ಟ್ ದಿವಸ ಫೋನ್ ಮಾಡಿದ್ರು ನಿಂಗೆ. ಸಿನಿಮಾ ಅಂತ ಮಗ, ನನ್ ಸಿನಿಮಾ ಅಂತ ಕರೆಯೋದು ಯಾರು? ಸಿನಿಮಾ ಅಂತ ಕರೆಯೋದು ಯಾರು? ಯಾಪ ಈ ರಕ್ತ ಹೋದ್ಮೇಲೆ ಯಾಕೋ ಯಾಪ್ಲನೇ ಬರಲ್ಲ ಮಗ. ಹಲೋ ಹಲೋ, ಹೇಳು ಸಿಂಹ. ಏನ್ ಹೇಳ ಸಿಂಹ? ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ಕೆ ಆಗತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜಾಪನ್ ತಳಿ ಅವರೇ. ಹೇಳು. ಎಷ್ಟು ಜನ ಮಕ್ಳು ಹೇಳಿ? ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ
ಜೀವನನೇ ಆಯ್ತು ನನಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ ನಾನ್ ಮಗುಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದು ಏನೈತೆ, ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ನಿರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು, ಅಷ್ಟೇ ಅಲ್ವಾ ಪಾರು? ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು, ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ ಹೋಗನ್ ಬಿಡು. ಇಂಥವ್ರ ಎಲ್ಲ ಬೇಜನ್ ಜನ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಒಂದೇ ಸಲ ಹೊಡೆದಾಕ್ಬೇಕು, ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಭಿನ್ನಾತರ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ಹೊಡ್ಕೊಂಡು ತಾಯಕ್ಕೆ ಹೋಗೋದ್ರೆ ಹಗ್ಗ ಕೊಡ್ತೀನಿ, ಇಲ್ಲ ನಮ್ಮ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ಕಿತ್ತರು ಇದು ಹೊಟ್ಟೆ ಬಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿಸಿಲ್ದಾಗ ಪಾಣಿಸಿಲ್ದಾಗ ನಾಯಿ ಹೇಳ್ದ ಆಚೆ ಸಿತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗಿದ್ದು. ನೀನ್ ಗಂಟತ್ ಮುಂಡೆ ನೋಡ್ಕೊಂಡು ಓಡಾಡಲ್ಲ, ಬೋಳಿ ಮಗ. ಇರಮ್ಮ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗೆ ಬರ್ಬೇಕು ಹೇಳ? ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ. ಒಂದು ಗುಂಡಿಗೆ ಹೊಡಿಲ್ಲ, 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಟ್ ಹೋಗ್ರು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನನಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಷ್ಟ ಬಿದ್ದು ದುಡಿ ನಮ್ಮಂಗೆ ಇದೇ ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ದಾರ ಬಂದಿದ್ದೇನೆ, ಅದ ನೀನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ. ನೀನ್ ಇಷ್ಟರಲ್ಲಿ ನೋಡ್ಲಾ, ನಿನ್ನಂತ ನಾಯಿ 555
ನಿನ್ಗೆ 555 ಪ್ಲಸ್ = -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟೋ ನಿನ್ ಬಾಯಿಗೆ ಮಣ್ಣಾಕ ಯಾವ್ದ ಗಿಡಗಳ ದೇವರ್ತಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ತಾನೆ ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಅವನ್ನ ಬಂದಿರೋ ಮಕ್ಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ಚಿನಾಲ್ ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಗೊಂಡು ಎಲ್ಲ ಚಾಯ್ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ ಯಾರು? ನರಸಿಂಹಣ್ಣ ಏನ ಯಾಕೆ ಯಾರ್ರಿ? ನರಸಿಂಹಣ್ಣ 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 ಯಾರು ಹೇಳು? ನಾನ್ ತುಣ್ಣೆಕ ಹೇಳ್ರಿ ಯಾರ ಹೆಸರು? ನಮ್ದಾದ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೇಳಿ. ಯಾಕೆ ನಿಮಗೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಸೈ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳ್ಬಿಟ್ಟು ಅಯ್ಯೋ ಅಂತ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿನ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ಅಯ್ಯೋ ಅಮ್ಮ, ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ ಒಂದಿಷ್ಟು ಇದನ್ನ ನನ್ನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ. ಉಸಿರು ಸಿಕ್ಕಂಡಂಗ ಆತಲ್ಲ.
ಯಾರ ಸ್ವಾಮಿ? ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋದಲ್ಲ. ನರಸಿಂಹಣ್ಣ ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗರ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಇವ್ ಮಗ ನಂಗೆ ತಿಕ್ಲಿಡ್ದೆ ನೋಡು. ನರಸಿಂಹಣ್ಣ ಟಿಕ್ಕಿ ತಿಳಿದಿದೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಮದುವೆ ಈ ಗುರುವಾರ. ಅಯ್ಯೋ 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 ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಅಮ್ಮನ್ನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲ ಹೆಂಡತಿ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆ ದುಗ್ಗಿಯಕಲ್ಲ, ಅದನ್ನ ಮದುವೆ ಮಾಡ್ತೀಯ. ತಿಕ್ಕ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಅಲ್ಲ. ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿಕ್ಕಿರೋದ. ಅಲ್ಲೋ ಹೇಳಿ ಮಾಮ, ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ, ಯಾರು ಹೇಳೋದು? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ನನ್ನ. ಹಲೋ ಮಗ, ಇದು ವೆಂಕಟೇಶ್ವರ ಅಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಮಂಡ್ಯ ವೆಂಕಟೇಶ್ವರ ಅಪ್ಪ ತಿರ್ಗಾ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನಲ್ವಾ? ತಿರ್ಗಾ ತಿರೋಯ್ತು ಅಂತ ಹೇಳಿದ್ರೆ. ಹಲೋ ಹಲೋ, ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ. ಮೊನ್ನೆ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವರಲ್ಲ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ,
ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊರಟೋಯ್ತಣ. ಇದು ನಿಮ್ಗೆ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗೆ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ, ನೀನ್ ಯಾವನ? ನೀನ್ ಅವನು ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಆಗ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡಿದ್ರೆ ನಮ್ಮ ಮನೆಗೆ ಎಲ್ಲ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಅವರೆಲ್ಲನ. ನಾನೆಲ್ಲ ಮಾಡಿರೋದಲ್ಲ, ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ಗಿರ್ತನಂದ ನಾನು ನನಗೆ ಹಿಡಿದೈತೆ ನೋಡೋಣ. ಮಗ ಸ್ವಾಮಿ, ನನಗೆ ಫೋಟೋ ನೋಡಿಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ. ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮಂದಿ 2-3 ತಿಂಗ್ಳಾಗ ಮಾಡ್ದವ್ರಿ. ಅಯ್ಯೋ ಹೊಸ ಅಲ್ಲ ಕಡೆ, ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ನಮ್ಮ ಊರಿಗೆ ಹೇಳ್ತೀನಿ ಅಲ್ಲಿ ಗೆರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ. ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡೋಣ ಹೇಳ್ತೀನಿ ವೆಂಕಟೇಶ್. ಅಲ್ಲ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8 ಮಣ್ಣು ಮಾಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀವಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಎಟ್ಲ ಹೊಡ್ಕೋಬೇಕು ನಮ್ಗಿಂತ ತಿಕ್ಕಲ್. ನನ್ ಅಯ್ಯೋ ಮಾತ್ರೆ ಕೊಡು. ಹಲೋ, ಸ್ನಾನ ಮನೆ ಕೇರ್ಬೇಕಿನ್ನ. ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನುವ ನೆನಪುದು ಕೌರವ ನಾಡು ತಗದಾಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ
ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ, ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ ಟೌನ್. ನೀವು ಜೊತೆಗೆ ಯಾರನ್ನ ಕರ್ಕೊಂಡ್ ಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋ ದಿನ 100 ಫೋನ್ ಮಾಡ್ತಾರೆ. ಇಲ್ಲ ಇಲ್ಲ, ನಾವು ಅದೇ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ. ನರಸಿಂಹರಾಜ್ ಅವರೇ ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದೇ ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ ಅದು. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ತಾರ ದಿವಸ ಡೈರೆಕ್ಟರ್ ಇವ್ರು ಯಾವ ಊರ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ. ಈಗ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ. ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ ಅಮ್ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾದ್ರು ಸರ್, ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿಚ್ಚಿ ಕಳವ್ರಿ ಸರ್. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ. ನರಸಿಂಹರಾಜ್ ಅವ್ರು ಕೇಳಿಸಲ್ಲ. ಈಗ ಇನ್ನೊಂದ್ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್. ಒಂದ್ ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ ಇದಾರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ. ನರಸಿಂಹರಾಜ್ ಅವರೇ ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದೇ ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ ಅದು. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ. ನೀನೇನಾ ನಾನೇನಾ ನಾ ಕೇಸ್ ಡೈರೆಕ್ಟರ್ ಅವ್ರೆ ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನನ್ನವಳು ಮುಟ್ಟಿದರೆ ನಡಿವಳು ಮುಟ್ಟದೆಯ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ಅವ್ರ ಡೈರೆಕ್ಟರ್ ಇವ್ರು ಯಾವ ಊರ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ. ಈಗ ಯಾವ್ದನಾಗ್ಲಿ ಹೇಳಿ ಸರ್. ದೇವರು ವಸೆದ ಪ್ರೇಮದ ದಾರ ತಾರ ದಿವಸ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ ಸ್ವಾಮಿ, ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ಮಾತಿರೋದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ನೀವು ತಲೆ ಕೆಡಿಸ್ಕೊಂಡಿ, ನೀವು ಬರ್ಬೇಕು. ನಮ್ಮ ಕಾರ್ಯಕ್ರಮ ಕರ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜ್ ಅವ್ರೆ ಅದೆಲ್ಲ ಬಿಟ್ಬಿಡಿ. ಈಗ ಬೇರೆ ಹಾಡು ಹೇಳಿ. ಅವರು ಡೈರೆಕ್ಟ್ರು ಒಳ್ಳೆ ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ ನನ್ನವಳು ಮುಟ್ಟಿದರೆ ಮಲಗುವಳು ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ.
ಏ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸ್ವಾಮಿ. ಸರ್ ಹೇಳಿ ಹೇಳಿ ಹೌದಾ? ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದ್ ಕೊಡಿ. ನಾಯಿ ಸ್ವಾಮಿ, ನಾಯಿ ಸರ್ ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಡ್ರಿ ಸರ್, ಬಿಚ್ಚಿ ಕಳವ್ರಿ ಸರ್. ಎಲ್ಲ ನರಸಿಂಹರಾಜ್ ಅವರೇ ಸೈಡ್ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಮೂರರ ಒಬ್ಬನೇ ಉಳಿದೀನಿ ಈಗ, ತೀರಿಸಲನು ಜನ ಸಾಲ ಬೇಗ, ಎಮ್ಮರವಾಗಿದೆ ಎನ್ನೆಯ ಸೇಡು 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 ಸ್ಮಶಾನವೆನಿಪುದು ಕೌರವ ನಾಡು ತಗದಾಗ ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರೆ ಸ್ವಾಮಿ. ಸರ್ ಹಬ್ಬ ಕ್ಲಾಸ್ ಹೊಡೀರಿ, ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ಸ್ವಾಮಿ ನೀವು ಯಾವಾಗ ಬರಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ವಾರ? ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಫಿಲಂ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡ ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ಇಲ್ಲ ನಾನು ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಲ್ವರಿ ಅಲ್ಲ. ಇದೆಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜ್ ಅವರೇ ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಡಿಕೊಂಡಿದ್ದೀರ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರ. ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಇಲ್ಲ ಇದು 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 ಯಾರೋ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಅದು ಕಟ್ ಮಾಡಿದ್ವಿ. ಯಾರು ಹೇಳಿ ಅಣ್ಣ? ಶುಕ್ರಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಏನಿಲ್ಲ, ಇದು ಚಿಕನ್ ಅದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಅವ್ಯಾರ ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಿಲ್ಲ, ಈ ಲೆಕ್ಕ ಹೊಡೆದಿತ್ತು ಅಂದ್ರೆ ಸರಿ ಆದ್ರ? ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಈ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲ್ಗುಂಟೆ ಪಾಳ್ಯದವರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನು ಇದು ಹುಷಾರಾಯ್ತಾ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿಲ್ಲ ಇವಾಗ? ಇಲ್ಲ ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೋರು ಇವ್ರೆ. ಹೇಳು ದೂರ ಇದ್ದೀವಿ. ಕಂದ ಒಂದ್ ನಿಮಿಷ ತಡಿಯೋ.